ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತು ಕ್ರೋಶಾ ಕುಚ್ಚು ಹಾಕೋದಕ್ಕೆ 6-7 ಥ್ರೆಡ್ ಇಟ್ಕೊಡ್ತೀವಲ್ಲ, ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ಅದಕ್ಕಿಂತ ಮುಂಚೆ ನಾನು ಥ್ರೆಡ್ಗಳನ್ನ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ, ಯಾವ ರೀತಿ ಇಟ್ಕೋತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಥ್ರೆಡ್ಗಳನ್ನ ಈ ರೀತಿ ಒಂದು ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಯೂಸ್ ಮಾಡೋ ಥ್ರೆಡ್ ಬಂದು ಈ ರೀತಿ ಬುಲೆಟ್ ಥ್ರೆಡ್ ನಾನು ಯೂಸ್ ಮಾಡೋದು. ಆಲ್ಮೋಸ್ಟ್ 99% ನಾನು ಬುಲೆಟೇ ತೊಗೊಳ್ಳೋದು. ಅದು ಥ್ರೆಡ್ ತುಂಬ ಚೆನ್ನಾಗಿದೆ, ಹಾಗಾಗಿ ನಾನು ಬುಲೆಟ್ ಥ್ರೆಡೇ ಯೂಸ್ ಮಾಡೋದು. ಫ್ರೆಂಡ್ಸ್, ಈ ರೀತಿ ನಾನು ಒಂದು 5-6 ಬಾಕ್ಸಲ್ಲಿ ನಾನು ಈ ರೀತಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಈ ರೀತಿ ಟೇಪ್ ಹೊಡೆದು ಇಟ್ಕೋತೀನಿ. ಖಾಲಿ ಆದಮೇಲೆ ನೋಡಿ, ಲಾಸ್ಟಿಗೆ ಈ ರೀತಿ ಟೇಪ್ ಹೊಡೆದು ಇಟ್ಕೊಂಡಾಗ ನಮಗೆ ಅದು ಕಂಪ್ಲೀಟ್ ಆದಮೇಲೆ ಡಿಸೈನು ನಾವು ಈ ರೀತಿ ಟೇಪ್ ಹೊಡೆದು ಇಟ್ಕೊಂಡಿರೋದ್ರಿಂದ ನಮಗೆ ವೇಸ್ಟ್ ಥ್ರೆಡ್ ಉರ್ಚ್ಕೊಳ್ಳಲ್ಲ ಮತ್ತು ಎಲ್ಲ ಸುತ್ತಾಕೊಳ್ಳೋದು ಆ ರೀತಿ ಏನೂ ಆಗೋಲ್ಲ. ನಾನು ಲಾಸ್ಟಿಗೆ ಈ ರೀತಿ ಟೇಪ್ ಹೊಡೆದ್ಬಿಡ್ತೀನಿ. ನೋಡಿ, ಈ ರೀತಿ ಜೋಡಿಸಿ ಇಟ್ಕೊಳ್ಳೋದ್ರಿಂದ ಅಲ್ಲೊಂದು ಇಲ್ಲೊಂದು ಎಸೆಯೋದು ಆ ರೀತಿ ಏನೂ ಆಗೋದಿಲ್ಲ. ಈ ರೀತಿ ಒಂದು ಬಾಕ್ಸ್ ಕ್ಯಾರಿ ಮಾಡೋದ್ರಿಂದ ನಿಮಗೆ ನೀಟಾಗಿ ಥ್ರೆಡ್ಗಳನ್ನ ಫಿಲ್ ಮಾಡಿ ಇಟ್ಕೋಬೋದು. ಮತ್ತು ಫ್ರೆಂಡ್ಸ್, ಈಗ 6-7 ಥ್ರೆಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು 6-7 ಥ್ರೆಡ್ ಹಾಕೋದಕ್ಕೆ ಅದು ಸುತ್ತಬೇಕಾದ್ರೆ ನಮಗೆ ರೋಲ್ ಮಾಡಬೇಕಾದ್ರೆ ಥ್ರೆಡ್ ಬಂದು ಆಚೆ ಈಚೆ ಹೋಗುತ್ತೆ, ನಿಲ್ಲಲ್ಲ, ಓಡ್ಬಿಡುತ್ತೆ. ಆವಾಗ ಏನಾಗುತ್ತೆ, ಅದು ಸುತ್ತಾಕೊಳುತ್ತೆ. ಸುತ್ತೋಕೋಬಾರ್ದು ಅಂತ ನಾನು ಈ ರೀತಿ ಬಾಕ್ಸ್ನ ಯೂಸ್ ಮಾಡ್ತೀನಿ. ಈ ರೀತಿ ಲೆಂತ್ ಆಗಿರೋ ಒಂದು ಬಾಕ್ಸ್ ಯೂಸ್ ಮಾಡ್ತೀನಿ. ನಾನು ಇದರೊಳಗಡೆ ಈ ರೀತಿ ಥ್ರೆಡ್ ಹಾಕೋಬಿಡ್ತೀನಿ. ನೋಡಿ, ಥ್ರೆಡ್ ಹಿಡ್ಕೊಂಡು ಈ ರೀತಿ ಎಳೆ ತೊಗೊಂಡು ಈ ರೀತಿ ಥ್ರೆಡ್ನ ಇದ್ರೊಳಗಡೆ ಹಾಕ್ಕೊಬಿಡ್ತೀನಿ. ನೀವು ಒಂದಿದ್ರೆ ಇದೇ ಸೇಮ್ ಕಲರ್ದು ಒಂದಿದ್ರೆ ಒಂದು ಥ್ರೆಡ್ ರೋಲ್ ಮಾಡ್ಕೋಬೋದು. ನಿಮ್ಗೆ ಇದೇ ಕಲರ್ದು ಒಂದು 2-3 ಥ್ರೆಡ್ ಇದ್ದರೆ ನೀವು ಅದನ್ನು 2-3 ಒಟ್ಟಿಗೆ ಸೇರಿಸಿ ರೋಲ್ ಮಾಡ್ಕೋಬೋದು. ಈಗ ನಾನು ಸದ್ಯಕ್ಕೆ ಒಂದರಲ್ಲೇ ತೋರಿಸ್ತಿದ್ದೀನಿ ಹೇಗೆ ರೋಲ್ ಮಾಡೋದು ಅಂತ. ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟು ರೋಲ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ರೋಲ್ ಮಾಡೋದಕ್ಕೆ ಈ ರೀತಿ ಪ್ಲೇಟ್ ತೊಗೊಂಡಿದ್ದೀನಿ. ನಿಮಗೆ ರಟ್ಟಲ್ಲಿ ಅಥವಾ ಒಂದು ತಿಕ್ನೆಸ್ ಇರೋ ಕಾರ್ಡ್ಬೋರ್ಡ್ ಶೀಟ್ಗಳು ಕಾರ್ಡ್ ಬರುತ್ತಲ್ಲ, ಆ ರೀತಿ ಇದ್ರಲ್ಲಾದರೆ ಅದು ನಾವು ಸುತ್ತ ಬೆಂಡ್ ಆಗುತ್ತೆ, ಸ್ವಲ್ಪ ಕ್ರಾಸ್ ರೀತಿ ಬೆಂಡ್ ರೀತಿ ಆಗುತ್ತೆ. ನಿಮಗೆ ಈ ರೀತಿ ಪ್ಲೇಟ್ ಯಾವುದಾದ್ರು ಪಾರ್ಸಲ್ ಬಾಕ್ಸ್ ಅಥವಾ ಒಂದು ಯಾವುದಾದ್ರೂ ಗಿಫ್ಟ್ ಬಾಕ್ಸ್ ಯಾವುದಾದ್ರೂ ಸರಿ ಪ್ಲಾಸ್ಟಿಕ್ ಪ್ಲೇಟ್ಗಳಿದ್ದರೆ ಈ ರೀತಿ ಸ್ವೀಟ್ ಬಾಕ್ಸು ಆ ರೀತಿ ಸಿಗುತ್ತೆ. ಆ ರೀತಿ ಬಾಕ್ಸ್ಗೆ 2 ಪ್ಲೇಟ್ ಇಟ್ಕೊಂಡ್ರೆ ನಿಮಗೆ ಸರಿಯಾಗುತ್ತೆ. ಸುತ್ತುವಾಗ ನಿಮಗೆ ಅದು ಲೂಸು ಒಂದು ಟೈಟ್ ಆ ಥ್ರೆಡ್ ಆ ರೀತಿ ಬರೋ ರೀತಿ ಇರಲ್ಲ, ಸ್ಟಿಫಾಗಿರುತ್ತೆ. ಮತ್ತು ನಮಗೆ ಒಂದು ಮೆಷರ್ಮೆಂಟ್ ಅಂತ ಸಿಗುತ್ತೆ. ಒಂದು ಡಿಸೈನ್ಗೆ ಇಷ್ಟು ಎಳೆ ದಾರ ತೊಗೋಬೇಕು ಅಂತ ಇರುತ್ತೆ, ಇಷ್ಟು ರೋಲ್, ಒಂದು ಮೆಷರ್ಮೆಂಟ್ಗೆ ಇಷ್ಟು ರೋಲ್ ಅಂತ ಇರುತ್ತೆ. ನಾವು ಬೇಸಿಕ್ಕಾಗಿ ಒಂದು ಚೈನ್ಗೆ ಒಂದು 15 ಟೈಮ್ ಸುತ್ತಕೊಂಡ್ರೆ ಸಾಕು. 15 ಸರಿ ಸುತ್ತಕೊಂಡ್ರೆ ನಾವು ಸಾಕೋದು. ನಮ್ಗೆ ಆ ಮೆಷರ್ಮೆಂಟ್ ಮೇಲೆ ಥ್ರೆಡ್ನು ಕೂಡ ನಾವು ಸೇವ್ ಮಾಡ್ಬೋದು. ಥ್ರೆಡ್ ನಮ್ಗೆ ಇಷ್ಟೇ ಬೇಕು ಅಂತ ಗೊತ್ತಾಗುತ್ತೆ. ಎಕ್ಸ್ಟ್ರಾ ಸುತ್ತಿದಾಗ ವೇಸ್ಟ್ ಆಗೋಲ್ಲ. ಅಕಸ್ಮಾತ್ ನೀವು ಎಕ್ಸ್ಟ್ರಾ ಸುತ್ತಿದಾಗ ವೇಸ್ಟ್ ಆದ್ರೂ ಕೂಡ ಅದನ್ನು ಕುಚ್ಚಿಗೆ ಯೂಸ್ ಮಾಡ್ಕೋಬೋದು. ಆದರೆ ಪ್ರತಿ ಸರಿನೂ ಹಾಗೇ ಆಗೋಲ್ಲ, ಅದು ವೇಸ್ಟ್ ಅಂತಲೇ ಆಗೋಗುತ್ತೆ. ಇಲ್ಲಿ ನಾನು ಈ ರೀತಿ ಸುತ್ತಿಟ್ಕೊಂಡಿರೋದು ಎಕ್ಸ್ಟ್ರಾ ಈ ರೀತಿ ಮಿಕ್ಬಿಡುತ್ತೆ. ಥ್ರೆಡ್ಗೂ ಯೂಸ್ ಮಾಡಿ ಕುಚ್ಚು ಕಟ್ಟೋಕ್ಕೂ ಯೂಸ್ ಮಾಡಿದ್ಮೇಲೂ ಈ ರೀತಿ ಎಕ್ಸ್ಟ್ರಾ ವೇಸ್ಟ್ ಅಂತ ಸಿಕ್ಬಿಡುತ್ತೆ. ಅದ್ರ ಬದಲು ನಾವು ಈ ರೀತಿ ಒಂದು ಮೆಷರ್ಮೆಂಟಲ್ಲಿ ಒಂದು ಡಿಸೈನ್ಗೆ ಇಷ್ಟು ಸುತ್ತಬೇಕು ಅಂದ್ಬಿಟ್ಟು ಈ ಮೆಷರ್ಮೆಂಟಲ್ಲಿ ನಾವು ಈ ರೀತಿ ಪ್ಲೇಟ್ಸ್ಗಳನ್ನ ಇಟ್ಕೊಂಡ್ರೆ ನಮಗೆ ಅದರ ಅಂದಾಜು ಮೇಲೆ ನಮ್ಗೆ ಗೊತ್ತಾಗೋಗುತ್ತೆ, ಇಂಥ ಡಿಸೈನಿಗೆ ಇಷ್ಟೇ ಸುತ್ಕೋಬೇಕು ಅಂತ ಗೊತ್ತಾಗುತ್ತೆ. ಹಾಗಾಗಿ ನಾನು ಈ ರೀತಿ ಪ್ಲೇಟ್ನೇ ಜಾಸ್ತಿ ಯೂಸ್ ಮಾಡ್ತಿರೋದು. ಮತ್ತು ಈ ರೀತಿ ರೋಲ್ ತೊಗೋತೀನಿ. ನಮಗೆ ಈ ಜರಿ ಬರುತ್ತಲ್ಲ, ಕುಚ್ಚುಕಟ್ಟೆ ಜರಿ ಬರುತ್ತಲ್ಲ, ಅದೇ ರೋಲು ಖಾಲಿ ಆದಮೇಲೆ ಈ ರೀತಿ ಇದಕ್ಕೆ ಸುತ್ತಿಟ್ಕೋಬೋದು. ನಾವು 6-7 ಥ್ರೆಡ್ನ ಈ ರೀತಿ ಮಾಡ್ಕೋಬೋದು. ನೋಡಿ, ನಾನು ಇದು ಆಲ್ಮೋಸ್ಟ್ ಪೂರ ಇದನ್ನು ಎಕ್ಸ್ಟ್ರಾ ವೇಸ್ಟ್ ಆಗ್ದೇ ನಾನು ಇದಕ್ಕೇ ಸುತ್ತಿಟ್ಕೋತೀನಿ. ಕಾರ್ಡ್ಬೋರ್ಡ್ ಶೀಟ್ ಇರೋದ್ರಿಂದ ಆ ರೀತಿ ತೆಳುದು ಯಾವುದಾದ್ರೂ ಸುತ್ತೋದು ಅದಕ್ಕೆ ಸುತ್ತಕೊಂಡ್ರೆ ಅದು ಹಾಳಾಗೋದ್ರ ಬದಲು ನೆಕ್ಸ್ಟ್ ನಾವು ಮತ್ತೆ ಇದನ್ನು ಇದೇ ರೀತಿ ಟೇಪ್ ಹೊಡೆದು ಯೂಸ್ ಮಾಡಿದ್ರೆ, ಸೆಲೋ ಟೇಪಿಂದ ಸ್ಟಿಕ್ ಮಾಡಿದ್ರೆ ಲಾಸ್ಟ್ ಎಂಡಿಗೆ ನಾವು ಈ ರೀತಿ ಬಿಟ್ಟಾಗ ಏನಾಗುತ್ತೆ, ಉರ್ಚ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಟೇಪ್ ಹೊಡೆಯೋದ್ರಿಂದ ನಮಗೆ ಥ್ರೆಡ್ಡು ಕೂಡ ವೇಸ್ಟ್ ಆಗೋಲ್ಲ. ನೆಕ್ಸ್ಟ್ ಯಾವ ಕಲರ್, ಈ ಕಲರ್ ಸ್ಯಾರಿ ಬಂದಾಗ ನಾವು ಇದನ್ನೇ ಯೂಸ್ ಮಾಡ್ಬೋದು, ನಮಗೆ ಅವಾಗ ವೇಸ್ಟ್ ಆಗೋಲ್ಲ. ಈ ರೀತಿ ನೋಡಿ, ಈ ರೀತಿ ತೊಗೋಬೋದು. ಫ್ರೆಂಡ್ಸ್, ಈಗ ಸುತ್ತೋದು ಹೇಗೆ ಅಂತ ತೋರಿಸ್ತೀನಿ. ಇದರಲ್ಲಿ ನಾನು ಹಾಕಿಟ್ಕೊಂಡಿದ್ದೀನಿ. ಈ ಥ್ರೆಡ್ ಬಾಕ್ಸ್ನ ನಾನು ನೆಲದ ಮೇಲೆ ಇಟ್ಕೊಬಿಡ್ತೀನಿ.
ಫ್ರೆಂಡ್ಸ್, ಅದು ನಾನು ನೆಲದ ಮೇಲೆ ಇಟ್ಕೊಂಡಿದ್ದೀನಿ. ನೀವು ಆಲ್ಮೋಸ್ಟ್ ಕುತ್ಕೊಂಡು ಸುತ್ತೋದಕ್ಕಿಂತ ನೀವು ನಿಂತ್ಕೊಂಡು ಸುತ್ತಿದ್ರೆ ಬೇಗ ಮುಗ್ದೋಗುತ್ತೆ. ಇದು ವೆಯ್ಟ್ಲೆಸ್ ಇರೋದ್ರಿಂದ ನಾವು ನೆಲದ ಮೇಲೆ ಬಿಟ್ಬಿಡ್ಬೋದು. ಇದು ಭಾರ ಇಲ್ವಲ್ಲ, ಹಾಗಾಗಿ ನಿಮಗೆ ಸುತ್ತುವಾಗ ಆರಾಮ್ ಅನಿಸುತ್ತೆ. ಇಟ್ಕೊಂಡಂಗೆ ಸ್ಟ್ರಕ್ಕಾದಾಗ ಆ ರೀತಿ ಏನೂ ಆಗೋದಿಲ್ಲ, ಬೇಗ ಸುತ್ಕೋಬೋದು. ನೋಡಿ, ನಾನು ಇದಕ್ಕೆ ಒಂದು ಅಂದಾಜು ಅಂದರೆ ನಾನು ಇದರಲ್ಲಿ 15 ಟೈಮ್ ಒಂದು ಬೇಸಿಕ್ ಚೈನ್ ಹಾಕೋದಕ್ಕೆ 15 ಸರಿ ಸುತ್ತಕೊಂಡ್ರೆ ಸಾಕು. ನಾನು 15 ಎಳೆ ತೊಗೋತಿದ್ದೀನಿ, 15 ರೋಲ್ ಮಾಡ್ಕೋತಿದ್ದೀನಿ. 3 4 5 6 7 8 9 10 11 12 13 14 15 15 ರೋಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಈ ರೀತಿ ಥ್ರೆಡ್ನ ಮಧ್ಯದಲ್ಲಿ ಒಂದು ಗಂಟು ಹಾಕೋಬೇಕು. ನೋಡಿ, ಈ ರೀತಿ ಗಂಟು ಹಾಕೋಬೇಕು. ಗಂಟು ಹಾಕ್ಕೊಂಡು ನಿಮಗಿಲ್ಲಿ 2 ಎಳೆ ಆಗುತ್ತೆ. 2 ಎಳೆ ಈ ಥ್ರೆಡ್ ಬಂದು ಈ ಪ್ಲೇಟ್ದು, ಈ ಥ್ರೆಡ್ ಬಂದು ನಾವು ಕೆಳಗಡೆ ಬಾಕ್ಸಲ್ಲಿ ಥ್ರೆಡ್ ಹಾಕ್ಕೊಂಡಿದ್ದೀವಲ್ಲ ಅದ್ರದ್ದು. ಇವಾಗ ಈ ಎರಡನ್ನೂ ತೆಗೆದು ಇದಕ್ಕೆ ಸುತ್ತಬೇಕು. ಇದಕ್ಕೆ ಸುತ್ತಬೇಕು. ನಾನು ಇದನ್ನು ಕೂಡ ಈಗ ನೆಲದ ಮೇಲೆ ಬಿಡ್ತಿದ್ದೀನಿ. ನೋಡಿ, ಈ ರೀತಿ ನಿಮಗೆ ಉದ್ದ ಪ್ಲೇಟ್ ಇರೋದ್ರಿಂದ ಇದು ಕರೆಕ್ಟಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ, ಸೌಂಡ್ ಬರ್ತಿರ್ಬೋದು ನಿಮಗೆ. ಪ್ಲೇಟ್ ನಾನು ಕೆಳಗಡೆ ಬಿಟ್ಟಿರೋದು ಸೌಂಡ್ ಬರ್ತಿರ್ಬೋದು. ನೀವು ನಿಂತ್ಕೊಂಡು ಸುತ್ತಿದ್ರೆ ನಿಮಗೆ ಬೇಗ ಆರಾಮಾಗಿ ಮುಗ್ದೋಗುತ್ತೆ. ಇದು ಒಂದು 5 ಮಿನಿಟ್ಸಲ್ಲೆಲ್ಲ ಮುಗ್ದೋಗುತ್ತೆ. ಮತ್ತೆ ಇದೀಗ ತೀರಿದೆ ನೋಡಿ, ಮುಗ್ದಾಗಿದೆ. ನನಗೆ ಈ ಥ್ರೆಡ್ ಬಂದಿದೆ. ಈಗ ಲಾಸ್ಟ್ ಆ ಪ್ಲೇಟಿಗೆ ಸುತ್ತಿದ ಥ್ರೆಡ್ಡು ಲಾಸ್ಟ್ ಎಂಡ್ ಆಗಿದೆ. ಮತ್ತು ಈ ಥ್ರೆಡ್ ಹೀಗೆ ಜಾಯಿನ್ ಇದೆ. ಇದಕ್ಕೆ 2 ಎಳೆ ಮಾಡ್ಕೊಂಡಿದ್ವಲ್ಲ ಅದು. ನೆಕ್ಸ್ಟ್ ಅದನ್ನು ಎರಡನ್ನೂ ಸೇರಿಸಿ ನಾನೀಗ ಒಂದು ಗಂಟು ಹಾಕೋತಿದ್ದೀನಿ. ಒಂದು ಗಂಟು ಹಾಕ್ಕೊಂಡ್ರೆ 3 ಆಯಿತು. ನೋಡಿ, 3 ಆಗಿದೆ. ಈ 3ನ ಈಗ ಇನ್ನೊಂದು ಪ್ಲೇಟ್ ಖಾಲಿ ಆಯ್ತಲ್ಲ. ಈಗ ಈ ಪ್ಲೇಟಲ್ಲಿ ಫಸ್ಟ್ ಸುತ್ತಿದ್ದು ಖಾಲಿಯಾಗಿದೆ. ಈಗ ನಾನು ಇದಕ್ಕೆ ಈ 3 ಎಳೆ ಥ್ರೆಡ್ಡು, ಈ 3 ಎಳೆ ಆಗಿದೆಯಲ್ಲ, ಈಗ ಪ್ಲೇಟಲ್ಲಿ 2 ಎಳೆ ಇದೆ. ಕೆಳಗಡೆ ಬಾಕ್ಸಲ್ಲಿ ಹಾಕ್ಕೊಂಡಿರೋದು 1 ಎಳೆ ಥ್ರೆಡ್ ಇದೆ. ಒಟ್ಟು 3 ಆಯಿತು. 3 ಕೂಡ ಈಗ ಈ ಪ್ಲೇಟ್ನೂ ಕೂಡ ನಾನು ನೆಲದ ಮೇಲೆ ಬಿಡ್ತಿದ್ದೀನಿ. ನೆಲದ ಮೇಲೆ ಬಿಟ್ಟ ಮೇಲೆ ಇದನ್ನು ರೋಲ್ ಮಾಡ್ತಿದ್ದೀನಿ. 1 ಇವಾಗ ನೋಡಿ, ಇದು ಕೂಡ ಮುಗ್ದಿದೆ. ಈಗ ನನಗಿಲ್ಲಿ ಪ್ಲೇಟಲ್ಲಿ 3 ಎಳೆ ಇದೆ. ಈ ಎಕ್ಸ್ಟ್ರಾ ಥ್ರೆಡ್ ಬಂದು ನಾವು ಬಾಕ್ಸಲ್ಲಿ ಹಾಕ್ಕೊಂಡಿದ್ವಲ್ಲ ಥ್ರೆಡ್, ಅದನ್ನು ಸೇರಿಸಿ ಮತ್ತೆ ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡ್ಮೇಲೆ ಇಲ್ಲಿ ನೋಡಿ 4 ಎಳೆ ಆಗುತ್ತೆ. 4 ಎಳೆ ಆಗುತ್ತೆ. ಈಗ ಇದೇ ರೀತಿ ನೆಕ್ಸ್ಟ್ ಈ ಪ್ಲೇಟಿಂದ ಇನ್ನೊಂದು ಪ್ಲೇಟ್ ಖಾಲಿ ಪ್ಲೇಟ್ ಇದೆಯಲ್ಲ ಅದಕ್ಕೆ ಸುತ್ಕೋಬೇಕು. ನಾನು ಈ ರೀತಿ ಖಾಲಿ ಪ್ಲೇಟಿಗೆ ಸುತ್ಕೋತಿದ್ದೀನಿ. ಈಗ 4 ಎಳೆ ಇದೆ ಇಲ್ಲಿ. ಈ ಪ್ಲೇಟ್ನ ಕೆಳಗಡೆ ಬಿಡ್ತಿದ್ದೀನಿ. ಫ್ರೆಂಡ್ಸ್, ಇವಾಗ ಇದು ಸುತ್ತಾಗಿದೆ, 4 ಎಳೆ ಮಾಡ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಈ ಥ್ರೆಡ್ ಇತ್ತಲ್ಲ ಬಾಕ್ಸ್ ಒಳಗಿರೋ ಎಳೆ ಹಾಗೆ ಜಾಯಿನ್ ಇರುತ್ತೆ, ಅದನ್ನು ತೆಗೆದು ಮತ್ತೆ ಗಂಟು ಹಾಕೋತಿದ್ದೀನಿ. ಗಂಟು ಹಾಕ್ಕೊಂಡು ಈ ಪ್ಲೇಟು ಕೆಳಗಡೆ ಇತ್ತಲ್ಲ ಅದು ಫಸ್ಟ್ ಸುತ್ತಿದ ಪ್ಲೇಟು ಖಾಲಿ ಆಯ್ತಲ್ಲ, ಅದಕ್ಕೆ ಈಗ ಮತ್ತೆ ಸುತ್ಕೋತಿದ್ದೀನಿ. ಈ ಥ್ರೆಡನ್ನು ಅದಕ್ಕೆ ಸುತ್ಕೋತಿದ್ದೀನಿ. ಒಟ್ಟು ಇಲ್ಲಿ ನೋಡಿ 5 ಎಳೆ ಆಗಿದೆ. ಫ್ರೆಂಡ್ಸ್, ಇದು ಇವಾಗ 5 ಎಳೆನೂ ಕಂಪ್ಲೀಟ್ ಆಗಿದೆ ಸುತ್ತಿ. ನೆಕ್ಸ್ಟು ಈ ಎಳೆ ಇತ್ತಲ್ಲ ಬಾಕ್ಸಲ್ಲಿ ಹಾಕ್ಕೊಂಡಿದ್ದು ಅದನ್ನು ಸೇರಿಸಿ ಮತ್ತೆ ಇನ್ನೊಂದು ಗಂಟು ಹಾಕ್ಕೋಬೇಕು. ಗಂಟು ಹಾಕೊಂಡಾದ್ಮೇಲೆ ನಮಗೆ ಇಲ್ಲಿ 6 ಎಳೆ ಸಾಕು. ನಾವು 7 ಎಳೆ 8 ಎಳೆ ಬೇಕು ಅಂದರೆ ಮತ್ತೆ ಇನ್ನೊಂದು ಸರಿ ಪ್ಲೇಟಿಗೆ ಸುತ್ಕೋಬೇಕಾಗುತ್ತೆ. ಲಾಸ್ಟ್ ಎಳೆನ ಈಗ 8ನೇ ಎಳೆ ಆದರೆ ಅಥವಾ 7ನೇ ಎಳೆ ಆದರೆ ಅಥವಾ 6ನೇ ಎಳೆ ಆದರೆ ಯಾವ ಎಳೆ ಬೇಕು ನಿಮಗೆ, ಲಾಸ್ಟಿಗೆ ಯಾವುದು ಬೇಕೋ ಅದನ್ನು ಈ ರೀತಿ ರೋಲ್ ಹೇಳೋದ್ನಲ್ಲ, ಜರಿ ಖಾಲಿ ಆದಮೇಲೆ ಈ ರೀತಿ ರೋಲ್ನ ವೇಸ್ಟ್ ಮಾಡ್ದೇನೆ ಇಟ್ಕೊಂಡ್ರೆ ಇದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಈ ರೀತಿ ಒಟ್ಟು ಇಲ್ಲಿ 6 ಎಳೆ ಇದೆ. ಇಲ್ಲಿ ನೋಡಿ
6 ಎಳೆ ಆಗಿದೆ. 6 ಎಳೆ ಆದಮೇಲೆ ಈಗ ಇದಕ್ಕೆ ಸುತ್ಕೋಬೇಕು. ಈ ಪ್ಲೇಟ್ನ ನಾನು ಕೆಳಗಡೆ ಬಿಡ್ತಿದ್ದೀನಿ. ಈ ರೀತಿ ರೋಲ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಇವಾಗ 6 ಎಳೆ ಥ್ರೆಡ್ ಆಗಿದೆ ನೋಡಿ, 6 ಎಳೆ ಥ್ರೆಡ್ ಆಗಿದೆ. ನೀವು ಇದೇ ರೀತಿ ರೋಲ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇದು ಹಾಳಾಗಲ್ಲ, ಮಿಕ್ಕಿದ್ರೂ ಕೂಡ ನಿಮಗೆ ಹಾಳಾಗಲ್ಲ. ನನಗೆ ಈ ರೀತಿ ಪ್ಲೇಟ್ ಯೂಸ್ ಮಾಡೋದು ಏನಕ್ಕೆ ಅಂದರೆ ನಮಗೆ ಅದೇ ಹೇಳಿದ್ನಲ್ಲ, ಇದಕ್ಕೆ ಲೆಕ್ಕ ಸಿಗುತ್ತೆ, ನಮಗೆ ಯಾವ ಡಿಸೈನ್ಗೆ ಎಷ್ಟು ಸುತ್ಕೋಬೇಕು ಅನ್ನೋದು ಲೆಕ್ಕ ಸಿಗುತ್ತೆ. ಥ್ರೆಡ್ ಹಾಳಾಗಲ್ಲ, ಥ್ರೆಡ್ ಸೇವ್ ಮಾಡ್ಕೋಬೋದು. ಹಾಗಾಗಿ ನಾನು ಈ ರೀತಿ ಒಂದು ಪ್ಲೇಟ್ ಯೂಸ್ ಮಾಡ್ತಿದ್ದೀನಿ. ಮತ್ತು ರೆಗ್ಯುಲರಾಗಿ ನಿಮಗೆ ನಾವು 1 ದಿನ 2 ದಿನ ಅಂತ ಹಾಕಿ ಬಿಡಲ್ವಲ್ಲ, ರೆಗ್ಯುಲರಾಗಿ ನಿಮಗೆ ಈ ಪ್ಲೇಟ್ ಇದ್ದರೆ ನಿಮಗೆ ಯೂಸ್ ಆಗುತ್ತೆ. ನೀವು ಈ ರೀತಿ ಅದಕ್ಕೋಸ್ಕರ ಅಂತಲೇ ಈ ರೀತಿ ಇಟ್ಕೊಂಡ್ರೆ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಹಾಗೇನೆ ಥ್ರೆಡ್ಡು ಕೂಡ ಉಳಿಸ್ಬೋದು, ಥ್ರೆಡ್ ವೇಸ್ಟ್ ಆಗಲ್ಲ. ಮತ್ತು ಅಲ್ಲಿ ಇಲ್ಲಿ ಎಕ್ಸ್ಟ್ರಾ ಸುತ್ತಿ ಬಿಸಾಕೋ ಅಂಥ ಅವಶ್ಯಕತೆ ಇರಲ್ಲ. ಈ ರೀತಿ ರೋಲ್ ಮಾಡಿ ಇಟ್ಕೋಬೋದು. ನಾನು ಈ ರೀತಿ ರೋಲ್ ಮಾಡೋದು ಹೇಳಿಕೊಟ್ಟಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಗೆ ಯೂಸ್ ಆಗಿದೆಯಾ ಇಲ್ವೋ ಅನ್ನೋದು ಒಂದು ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.